ನಿಮ್ಮ ಮಗುವಿನ ತಲೆಯ ಒಂದು ಭಾಗ ಚಪ್ಪಟೆಯಾಗುತ್ತಿರುವುದು ಗಮನಿಸಿದ್ದೀರಾ? ಮಗು ಯಾವಾಗಲೂ ಒಂದೇ ಕಡೆ ತಲೆ ಇಟ್ಟು ಮಲಗುತ್ತೆ, ಏನೂ ಆಗಲ್ಲ ಬಿಡು ಅಂತ ನಿರ್ಲಕ್ಷ್ಯ ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಕ್ಷಿತಾ. ನಿನಿಮೋಲ್ ಚಾನಲ್ಗೆ ಸ್ವಾಗತ. ಏಕೆಂದರೆ ಮಗುವಿನ ತಲೆ ಚಪ್ಪಟೆಯಾಗಲು ಕಾರಣವಾಗುವ ಕೆಲವು ಸಾಮಾನ್ಯ ಅಭ್ಯಾಸಗಳು ನಮ್ಮ ಗಮನಕ್ಕೂ ಬರದೆ ಪ್ರತಿದಿನ ನಡೆಯುತ್ತಿರುತ್ತವೆ. ಆದ್ರೆ ಒಂದು ಮುಖ್ಯ ವಿಷಯ, ಮಗುವನ್ನು ಹೊಟ್ಟೆಯ ಮೇಲೆ ಮಲಗಿಸುವುದು ಪರಿಹಾರ ಅಲ್ಲ. ನಿದ್ರೆಯ ಸಮಯದಲ್ಲಿ ಮಗುವನ್ನು ಸುರಕ್ಷಿತವಾಗಿ ಬೆನ್ನಿನ ಮೇಲೆ ಮಲಗಿಸುವುದು ಮುಖ್ಯ. ಸೊ ಮಗು ಹುಟ್ಟಿದ ನಂತರದ ಮೊದಲ ಕೆಲವು ತಿಂಗಳುಗಳಲ್ಲಿ ತಲೆಯ ಮೂಳೆಗಳು ಇನ್ನೂ ಮೃದುವಾಗಿರುತ್ತವೆ. ಹೀಗಾಗಿ ಮಗು ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ತಲೆಯನ್ನು ಇಟ್ಟು ಮಲಗುತ್ತಿದ್ದರೆ ತಲೆಯ ಹಿಂಭಾಗ ಅಥವಾ ಒಂದು ಬದಿಯಲ್ಲಿ ಚಪ್ಪಟೆ ಕಾಣಿಸಿಕೊಳ್ಳಬಹುದು. ಇದನ್ನೇ ಸಾಮಾನ್ಯವಾಗಿ ಫ್ಲಾಟ್ ಹೆಡ್ ಸಿಂಡ್ರಮ್ ಅಂತ ಕರೀತಾರೆ. ಇದು ಕಂಡು ಬಂದರೆ ತಕ್ಷಣ ಭಯಪಡುವ ಅಗತ್ಯವಿಲ್ಲ. ಆದರೆ ಮಗುವಿನ ತಲೆಯ ಆಕಾರದಲ್ಲಿ ನಿರಂತರ ಬದಲಾವಣೆ ಕಾಣುತ್ತಿದ್ದರೆ ಪೀಡಿಯಾಟ್ರಿಷಿಯನ್ ಅವರನ್ನ ಸಂಪರ್ಕಿಸುವುದು ಒಳ್ಳೆಯದು. ಮೊದಲನೇ ತಪ್ಪು, ಒಂದೇ ಪೊಸಿಷನ್ ನಲ್ಲಿ ಹೆಚ್ಚು ಸಮಯ. ಮಗು ಮಲಗುವಾಗ ಯಾವಾಗಲೂ ಒಂದೇ ಕಡೆ ನೋಡುತ್ತಿದ್ದರೆ ಅದೇ ಭಾಗದ ಮೇಲೆ ನಿರಂತರ ಪ್ರೆಷರ್ ಬೀಳಬಹುದು. ಆದ್ದರಿಂದ ಮಗು ಎಚ್ಚರವಾಗಿರುವಾಗ ಸುರಕ್ಷಿತವಾಗಿ ಪೊಸಿಷನ್ ಬದಲಾಯಿಸಲು ಪ್ರೋತ್ಸಾಹಿಸಿ. ಆದ್ರೆ ನಿದ್ರೆಯ ಸಮಯದಲ್ಲಿ ಮಾತ್ರ ಬ್ಯಾಕ್ ಸ್ಲೀಪಿಂಗ್ ಮುಂದುವರಿಸಿ. ಎರಡನೇ ತಪ್ಪು, ಟಮ್ಮಿ ಟೈಮ್ ಕಡಿಮೆ ಮಾಡೋದು. ಇದು ತುಂಬಾ ಇಂಪಾರ್ಟೆಂಟ್. ಮಗು ಎಚ್ಚರವಾಗಿರುವಾಗ ಮತ್ತು ನೀವು ಹತ್ತಿರದಿಂದ ಗಮನಿಸುತ್ತಿರುವಾಗ ಟಮ್ಮಿ ಟೈಮ್ ಕೊಡಬಹುದು. ಇದು ಮಗುವಿಗೆ ಕುತ್ತಿಗೆ ಮತ್ತು ಮೇಲ್ಭಾಗದ ಮಸಲ್ಸ್ ಡೆವಲಪ್ ಆಗಲು ಸಹಾಯವನ್ನ ಮಾಡುತ್ತೆ. ಮೂರನೇ ತಪ್ಪು, ಕಾರ್ ಸೀಟ್, ಸ್ವಿಂಗ್, ಬೌನ್ಸರ್ ನಲ್ಲಿ ಹೆಚ್ಚು ಸಮಯ. ಸೊ ಕಾರ್ ಸೀಟ್ ಪ್ರಯಾಣಕ್ಕೆ ಅತ್ಯಗತ್ಯ. ಆದರೆ ಮಗು ಪ್ರಯಾಣದಲ್ಲಿಲ್ಲದಿದ್ದರೂ ಕಾರ್ ಸೀಟ್, ಸ್ವಿಂಗ್ ಅಥವಾ ಬೌನ್ಸರ್ ನಲ್ಲಿ ದೀರ್ಘ ಸಮಯ ಕಳೆಯುತ್ತಿದ್ದರೆ ತಲೆಯ ಒಂದೇ ಭಾಗದ ಮೇಲೆ ಪ್ರೆಷರ್ ಹೆಚ್ಚಾಗಬಹುದು. ಹೀಗಾಗಿ ಅಗತ್ಯವಿಲ್ಲದ ಸಮಯದಲ್ಲಿ ಮಗುವನ್ನು ಬೇರೆ ಸೇಫ್ ಪೊಸಿಷನ್ ನಲ್ಲಿ ಹಿಡಿದಿಟ್ಟುಕೊಳ್ಳುವುದು ಅಥವಾ ನೆಲದ ಮೇಲೆ ಸೂಪರ್ವೈಸ್ಡ್ ಪ್ಲೇ ಮಾಡಿಸುವುದು ಉತ್ತಮ. ನಾಲ್ಕನೇ ತಪ್ಪು, ಮಗು ಯಾವಾಗಲೂ ಒಂದೇ ಕಡೆ ನೋಡುತ್ತಿದ್ದರೂ ಇಗ್ನೋರ್ ಮಾಡೋದು. ಇಲ್ಲಿ ಪೇರೆಂಟ್ಸ್ ಒಂದು ವಿಷಯ ಗಮನಿಸಬೇಕು. ಮಗು ಯಾವಾಗಲೂ ಒಂದೇ ಕಡೆ ಮಾತ್ರ ತಲೆ ತಿರುಗಿಸ್ತಿದ್ಯಾ, ಇನ್ನೊಂದು ಕಡೆ ತಿರುಗಿಸಲು ಕಷ್ಟಪಡ್ತಿದ್ಯಾ, ಕುತ್ತಿಗೆ ಒಂದೇ ಬದಿಗೆ ಮಾತ್ರ ತಿರುಗುತ್ತಿರುವಂತೆ ಕಾಣ್ತಿದ್ಯಾ, ಹಾಗಿದ್ರೆ ಪೀಡಿಯಾಟ್ರಿಷಿಯನ್ ಜೊತೆ ಮಾತನಾಡಿ. ಕೆಲವೊಮ್ಮೆ ನೆಕ್ ಟೈಟ್ನೆಸ್ ಆಗಬಹುದು. ಬೇಗ ಗಮನಿಸಿದರೆ ಸರಿಯಾದ ಗೈಡೆನ್ಸ್ ಪಡೆಯಬಹುದು. ಐದನೇ ತಪ್ಪು, ದೊಡ್ಡದಾದ ಮೇಲೆ ತಾನೇ ಸರಿಯಾಗುತ್ತೆ ಅಂತ ತುಂಬಾ ದಿನ ಕಾಯೋದು. ಬಹಳಷ್ಟು ಸಂದರ್ಭಗಳಲ್ಲಿ ಮಗುವಿನ ತಲೆ ಬೆಳೆಯುತ್ತಿದ್ದಂತೆ ಶೇಪ್ ಸುಧಾರಿಸಬಹುದು. ಆದರೆ ಪ್ರತಿಯೊಂದು ಮಗು ಒಂದೇ ರೀತಿಯಲ್ಲ. ಆದ್ದರಿಂದ ತಲೆಯ ಶೇಪ್ ವೇಗವಾಗಿ ಬದಲಾಗುತ್ತಿದ್ದರೆ, ಒಂದು ಭಾಗ ತುಂಬಾ ಫ್ಲಾಟ್ ಆಗಿದ್ದರೆ ಅಥವಾ ನೆಕ್ ಮೂವ್ಮೆಂಟ್ ಬಗ್ಗೆ ಅನುಮಾನವಿದ್ದರೆ ಡಾಕ್ಟರ್ಗೆ ತೋರಿಸುವುದು ಡಿಲೇ ಮಾಡಬೇಡಿ. ಇವಾಗ ಪೇರೆಂಟ್ಸ್ ಏನ್ ಮಾಡಬಹುದು? ಹಾಗಿದ್ರೆ ಸಿಂಪಲ್ ಆಗಿ ಏನ್ ಮಾಡ್ಬೋದು ಅಂತ ನೋಡೋಣ. ಮೊದಲನೆಯದು ಸೇಫ್ ಬ್ಯಾಕ್ ಸ್ಲೀಪಿಂಗ್ ಮುಂದುವರಿಸಿ. ಎರಡನೆಯದು ಮಗು ಎಚ್ಚರವಾಗಿರುವಾಗ ಸೂಪರ್ವೈಸ್ಡ್ ಟಮ್ಮಿ ಟೈಮ್ ನೀಡಿ. ಮೂರನೆಯದು ಮಗುವಿನ ಹೆಡ್ ಪೊಸಿಷನ್ ಅನ್ನ ನಿಧಾನವಾಗಿ ಎರಡೂ ಕಡೆಗೆ ಬದಲಾಯಿಸಲು ಎನ್ಕರೇಜ್ ಮಾಡಿ. ನಾಲ್ಕನೆಯದು ಅಗತ್ಯವಿಲ್ಲದೆ ಕಾರ್ ಸೀಟ್, ಸ್ವಿಂಗ್, ಬೌನ್ಸರ್ ನಲ್ಲಿ ಹೆಚ್ಚು ಸಮಯ ಇರಿಸಬೇಡಿ. ಐದನೆಯದು ಮಗು ಒಂದೇ ಕಡೆ ನೋಡುತ್ತಿದ್ದರೆ ಅಥವಾ ಕುತ್ತಿಗೆಗೆ ಮೂವ್ಮೆಂಟ್ ಕಡಿಮೆ ಇದ್ದರೆ ಪೀಡಿಯಾಟ್ರಿಷಿಯನ್ಗೆ ತೋರಿಸಿ. ಮತ್ತೆ ಒಂದು ವಿಷಯ ಮಾತ್ರ ನೆನ್ಪಿಟ್ಕೋಬೇಕು, ಫ್ಲಾಟ್ ಹೆಡ್ ತಪ್ಪಿಸಲು ಮಗುವಿನ ಸೇಫ್ ಸ್ಲೀಪ್ ಅನ್ನ ಸ್ಯಾಕ್ರಿಫೈಸ್ ಮಾಡಬೇಡಿ. ಮಗುವನ್ನ ಹೊಟ್ಟೆಯ ಮೇಲೆ ಮಲಗಿಸುವುದು, ಪಿಲ್ಲೋ ಅಥವಾ ಪೊಸಿಷನರ್ ಬಳಸೋದು ಸೇಫ್ ಸೊಲ್ಯೂಷನ್ ಅಲ್ಲ. ನಿಮ್ಮ ಮಗುವಿನ ತಲೆಯ ಶೇಪ್ ಬಗ್ಗೆ ನಿಮಗೆ ಅನುಮಾನವಿದ್ದರೆ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡುವ ಬದಲು ಪೀಡಿಯಾಟ್ರಿಷಿಯನ್ ಸಲಹೆ ಪಡೆಯಿರಿ. ಈ ಮಾಹಿತಿ ಉಪಯುಕ್ತ ಅನಿಸಿದರೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋವನ್ನ ಹೊಸ ಪೇರೆಂಟ್ಸ್ ಆಗಿರುವ ನಿಮ್ಮ ಒಬ್ಬ ಸ್ನೇಹಿತರಿಗೆ ಶೇರ್ ಮಾಡಿ. ಒಂದು ಶೇರ್ ಒಬ್ಬ ಮಗುವಿನ ಬಗ್ಗೆ ಪೇರೆಂಟ್ ಹೆಚ್ಚು ಗಮನ ಕೊಡುವಂತೆ ಮಾಡಬಹುದು. ಧನ್ಯವಾದಗಳು.